ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಅಮೋಘ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನೆಲ್. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದ ಮೊದಲ ಸಣ್ಣ ಕತೆ. ಆಯ್ಕೆಗಳು: 1. ಸುಬ್ಬಣ್ಣ, ಮೊಸರಿನ ಮಂಗಮ್ಮ, ರಂಗನ ಮದುವೆ, ನಿಜಗಲ್ಲಿನ ರಾಣಿ. ಸರಿಯಾದಂಥ ಉತ್ತರ ರಂಗನ ಮದುವೆ. ಪ್ರಶ್ನೆ ಸಂಖ್ಯೆ 2. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಕಾವ್ಯನಾಮ. ಆಯ್ಕೆಗಳು: ಮಾಸ್ತಿ, ಶ್ರೀನಿವಾಸ್, ಕನ್ನಡ ಕಥಾಬ್ರಹ್ಮ, ಶ್ರೀರಂಗ. ಸರಿಯಾದಂತಹ ಉತ್ತರ ಆಯ್ಕೆ 2 ಶ್ರೀನಿವಾಸ. ಪ್ರಶ್ನೆ ಸಂಖ್ಯೆ 3. ಮಾಸ್ತಿಯವರು ಬರೆದ ಸುಬ್ಬಣ್ಣ ನೀಳ್ಗತೆಯು ಹೊಂದಿರುವ ಕಥಾ ವಿಷಯ. ಆಯ್ಕೆಗಳು: ವಿಜ್ಞಾನಿಯ ಬವಣೆ, ಸಂಗೀತಗಾರನ ಜೀವನ, ಆಟಗಾರನ ಬದುಕು, ಬರಹಗಾರನ ಸಾಧನೆ. ಸರಿಯಾದಂತಹ ಉತ್ತರ ಆಯ್ಕೆ 2 ಸಂಗೀತಗಾರನ ಜೀವನ. ಪ್ರಶ್ನೆ ಸಂಖ್ಯೆ 4. ಮಾಸ್ತಿಯವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರುವುದು. ಆಯ್ಕೆಗಳು: ಹಿಂದಿ ಭಾಷೆಗೆ, ತಮಿಳು ಭಾಷೆಗೆ, ತೆಲುಗು ಭಾಷೆಗೆ, ಗುಜರಾತಿ ಭಾಷೆಗೆ. ಸರಿಯಾದಂತಹ ಉತ್ತರ ಆಯ್ಕೆ 2 ತಮಿಳು ಭಾಷೆಗೆ. ಪ್ರಶ್ನೆ ಸಂಖ್ಯೆ 5. ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ದೊರೆತಾಗ. ಆಯ್ಕೆಗಳು: ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗೌರವ ಡಿಲಿಟ್ ಪ್ರಶಸ್ತಿ, ಪಂಪ ಪ್ರಶಸ್ತಿ, ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಸರಿಯಾದಂತಹ ಉತ್ತರ ಆಯ್ಕೆ 4 ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಪ್ರಶ್ನೆ ಸಂಖ್ಯೆ 6. ಮಾಸ್ತಿಯವರ ಕೆಲವು ಸಣ್ಣ ಕಥೆಗಳು ಪ್ರಕಟವಾದ ವರ್ಷ. ಆಯ್ಕೆಗಳು: 1968, 1920, 1911, 1910. ಸರಿಯಾದಂತಹ ಉತ್ತರ 1968. ಪ್ರಶ್ನೆ ಸಂಖ್ಯೆ 7. ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ. ಆಯ್ಕೆಗಳು: ಚುಟುಕು ಬ್ರಹ್ಮ, ಕನ್ನಡ ಕಥಾಬ್ರಹ್ಮ, ಸಣ್ಣ ಕಥೆಗಳ ಪಿತಾಮಹ, ಕಥೆಗಾರರ ಅಣ್ಣ. ಸರಿಯಾದಂಥ ಉತ್ತರ ಚುಟುಕು ಬ್ರಹ್ಮ. ಪ್ರಶ್ನೆ ಸಂಖ್ಯೆ 8. ಅತ್ಯುತ್ತಮ ಪದದಲ್ಲಿರುವ ಸಂಧಿ. ಆಯ್ಕೆಗಳು: ಎನ್ ಸಂಧಿ, ಜಸ್ತ್ವ ಸಂಧಿ, ಆದೇಶ ಸಂಧಿ, ಗುಣಸಂಧಿ. ಸರಿಯಾದಂಥ ಉತ್ತರ ಎನ್ ಸಂಧಿ. ಪ್ರಶ್ನೆ ಸಂಖ್ಯೆ 9. ನೆನಪಿನ ಬೆಳೆಯನ್ನು ತೂಗಿರುವುದು. ಆಯ್ಕೆಗಳು: ಇಳೆ, ಮಳೆ, ಕೊಳೆ, ಹೊಳೆ. ಸರಿಯಾದಂಥ ಉತ್ತರ ಆಪ್ಷನ್ 2 ಮಳೆ. ಪ್ರಶ್ನೆ ಸಂಖ್ಯೆ 10. ಕವಿ ಹೇಳುವಂತೆ ಮರುಕಳಿಸಿರುವುದು. ಆಯ್ಕೆಗಳು: ಆನಂದ, ಸ್ನೇಹ, ನೆನಪು, ಸಂಬಂಧ. ಸರಿಯಾದಂಥ ಉತ್ತರ ಆಪ್ಷನ್ 1 ಆನಂದ. 11. ಮತ್ತೆ ಬರಬಾರದೆ. ಆಯ್ಕೆಗಳು: ಹಿಗ್ಗೆರೆದ ಚಳಿಗಾಲ, ಹಿಗ್ಗೆರೆದ ಮಳೆಗಾಲ, ಹಿಗ್ಗೆರೆದ ಸುಡುಗಾಲ, ಹಿಗ್ಗೆರೆದ ಹಳಗಾಲ. ಸರಿಯಾದಂಥ ಉತ್ತರ ಆಪ್ಷನ್ 4 ಹಿಗ್ಗೆರೆದ ಹಳೆಗಾಲ. ಪ್ರಶ್ನೆ ಸಂಖ್ಯೆ 12. ಮಳೆಯು ಮರೆಯಗೊಡದಿರುವುದು. ಆಯ್ಕೆಗಳು: 1 ನೋವನ್ನು, ನಲಿವನ್ನು, ಬಂಧ ಸಂಬಂಧಗಳನ್ನು, ನಗುವನ್ನು. ಸರಿಯಾದಂಥ ಉತ್ತರ ಆಯ್ಕೆ 3 ಬಂಧ ಸಂಬಂಧಗಳನ್ನು. ಪ್ರಶ್ನೆ ಸಂಖ್ಯೆ 13. ಮಳೆಯು ಜೀವಾಳವನ್ನು ತೋಯಿಸಿದೆ, ಕಲಕಿದೆ, ಅಲುಗಾಡಿಸಿದೆ, ಮರೆಸಿದೆ. ಸರಿಯಾದಂಥ ಉತ್ತರ ಕಲಕಿದೆ. ಪ್ರಶ್ನೆ ಸಂಖ್ಯೆ 14.
ಸುಖ ದುಃಖ ಎನ್ನುವುದು ನುಡಿಗಟ್ಟು, ದ್ವಿರುಕ್ತಿ, ಜೋಡು ನುಡಿ, ಅನುಕರಣಾವ್ಯಯ. ಸರಿಯಾದಂಥದ್ದು ಆಪ್ಷನ್ 3 ಜೋಡು ನುಡಿ. ಪ್ರಶ್ನೆ ಸಂಖ್ಯೆ 15 ಪಯಣ ಪದದ ತತ್ಸಮ ರೂಪ. ಆಯ್ಕೆಗಳು ಪ್ರಯಾಣ, ಪ್ರಯಾಸ, ಯಾತ್ರೆ, ಪ್ರೇರಣ. ಸರಿಯಾದಂಥ ಉತ್ತರ ಪ್ರಯಾಣ. ಪ್ರಶ್ನೆ ಸಂಖ್ಯೆ 16 ಅನುನಾಸಿಕವಲ್ಲದ ಅಕ್ಷರ. ಆಯ್ಕೆಗಳು ತ, ನ, ಮ, ಜ. ನ ಅನ್ನೋದು ಅದು ಅನುನಾಸಿಕ ಅಕ್ಷರ, ಮ ಅನ್ನೋದು ಅನುನಾಸಿಕ ಅಕ್ಷರ. ಆದರೆ ಇಲ್ಲಿ ಎರಡರ ಮಧ್ಯೆ ಏನಪ್ಪ ಅಂತಂದ್ರೆ ಗೊಂದಲ ಉಂಟಾಗ್ತದೆ. ಒಂದು ತ ಮತ್ತು ಜ. ಇಲ್ಲಿ ಈ ಜ ಬದಲಾಗಿ ಅದ್ರ ಕೆಳಗೆ ಯ ಒತ್ತು ಇತ್ತಪ್ಪ ಅಂತಂದ್ರೆ ಜ್ಞ. ಇದನ್ನು ಕೂಡ ನಾವು ಅನುನಾಸಿಕ ಅಕ್ಷರ ಅಂತನ ಗುರುತಿಸ್ಬೋದಾಗಿತ್ತು. ಆದರೆ ಇಲ್ಲಿ ಜ ಅನ್ನುವ ಅಕ್ಷರ ಐತಿ, ತ ಅನ್ನುವ ಅಕ್ಷರ ಐತಿ. ಒಂದು ವೇಳೆ ಇದು ಜ್ಞ ಆಗಿತ್ತಂದ್ರೆ ಸರಿಯಾದಂತಹ ಉತ್ತರ ತ ಆಗತ್ತ. ಈ ಎರಡರ ನಡುವೆ ಏನಪ್ಪ ಅಂತಂದ್ರೆ ಇಲ್ಲಿ ಗೊಂದಲ ಇರುವುದಂತೂ ನಿಜ. ಸಂಖ್ಯೆ 17 ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳ ಸಂಖ್ಯೆ. ಆಯ್ಕೆಗಳು 25, 9, 13, 34. ಸರಿಯಾದಂಥ ಉತ್ತರ ಆಪ್ಷನ್ 4 34. ಪ್ರಶ್ನೆ ಸಂಖ್ಯೆ 18 ಮೆಲ್ವಾತು ಪದದಲ್ಲಿರುವ ಸಂಧಿ ಯಾವುದು? ಆಯ್ಕೆಗಳು ಲೋಪಸಂಧಿ, ಅನುನಾಸಿಕ ಸಂಧಿ, ಜಸ್ತ್ವ ಸಂಧಿ, ಆದೇಶ ಸಂಧಿ. ಸರಿಯಾದಂತಹ ಉತ್ತರ ಆದೇಶ ಸಂಧಿ. ಪ್ರಶ್ನೆ ಸಂಖ್ಯೆ 19 ವೃದ್ಧಿ ಸಂಧಿಗೆ ಉದಾಹರಣೆ. ಆಪ್ಷನ್ 1 ಜ್ಞಾನೇಶ್ವರ, ಆಪ್ಷನ್ 2 ಅಷ್ಟೈಶ್ವರ್ಯ, ಆಪ್ಷನ್ 3 ಪಯಶಯನ, ಆಪ್ಷನ್ 4 ಮಹೇಶ್ವರಿ. ಇಲ್ಲಿ ಸರಿಯಾದಂತಹ ಉತ್ತರ ಅಷ್ಟೈಶ್ವರ್ಯ. ಪ್ರಶ್ನೆ ಸಂಖ್ಯೆ 20 ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು. ಈ ವಾಕ್ಯದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಹೊಂದಿರುವ ಪದ. ಆಯ್ಕೆಗಳು ಶಬರಿಯು ಧ್ಯಾನದಲ್ಲಿ ರಾಮನ ದರ್ಶನಕ್ಕೆ. ಸರಿಯಾದಂತಹ ಉತ್ತರ ರಾಮನ. ಪ್ರಶ್ನೆ ಸಂಖ್ಯೆ 21 ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ ಯಾವುದಪ್ಪ ಅಂತಂದ್ರೆ ಆಯ್ಕೆಗಳು ವರ್ಣ, ಧ್ವನಿಮ, ಸ್ವರ, ಆಕೃತಿಮ. ಸರಿಯಾದಂಥ ಉತ್ತರ ಸ್ವರ. 22 ಮಾತೃಭಾಷಾ ಕಲಿಕೆಯು ಅನುಭವ ವಿಕಾಸಕ್ಕೆ ನೆರವಾಗದು, ಪರಸ್ಪರ ವಿಚಾರ ವಿನಿಮಯವನ್ನು ಕಡಿತಗೊಳಿಸುತ್ತದೆ, ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ, ಇತರ ಭಾಷಾ ಕಲಿಕೆಗೆ ತೊಡಕಾಗುತ್ತದೆ. ಇಲ್ಲಿ ಆತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ ಎನ್ನುವುದು ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 23 ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ. ಶ್ವಾಸೋಚ್ಛ್ವಾಸದ ತೊಂದರೆ, ಕಾಗುಣಿತದ ಅಸಮರ್ಪಕ ಕಲಿಕೆ, ಹಲ್ಲಿನ ರಚನೆಯ ದೋಷ, ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸ. ಇದರಲ್ಲಿ ಯಾವುದು ಕಾರಣ ಅಲ್ಲ ಅಂತಂದ್ರೆ ಆಪ್ಷನ್ 4 ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 24 ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ. ಆಯ್ಕೆಗಳು ವಿದ್ಯಾರ್ಥಿ, ಮುಖ್ಯಾಧ್ಯಾಪಕ, ಭಾಷಾ ಶಿಕ್ಷಕ, ಪೋಷಕ. ಸರಿಯಾದಂಥ ಉತ್ತರ ಭಾಷಾ ಶಿಕ್ಷಕ. ಪ್ರಶ್ನೆ ಸಂಖ್ಯೆ 25 ಬೋಧನೋಪಕರಣಗಳಲ್ಲಿ ಶ್ರಾವ್ಯ ಉಪಕರಣ. ಆಯ್ಕೆಗಳು ರೇಡಿಯೋ ಧ್ವನಿ ಸುರಳಿ, ಚಿತ್ರಗಳು ಮತ್ತು ಕರಿಹಲಗೆ, ಪಠ್ಯಪುಸ್ತಕ ನಿಘಂಟು, ವಾರ್ತಾಪತ್ರಿಕೆ ಮತ್ತು ಚಿತ್ರಫಲಕ. ಸರಿಯಾದಂಥ ಉತ್ತರ ರೇಡಿಯೋ ಧ್ವನಿ ಸುರಳಿ. ಪ್ರಶ್ನೆ ಸಂಖ್ಯೆ 26 ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ.
ಆಯ್ಕೆಗಳು: ವರ್ಗದ ಮೇಲೆ ನಿಯಂತ್ರಣ ಹೊಂದುವುದು, ಉತ್ತಮ ಸಂವಹನ ಕೌಶಲ್ಯ ಒದಗಿಸುವುದು, ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುವುದು, ಪ್ರಮುಖ ವಿಚಾರಗಳನ್ನು ವಿವರಿಸುವುದು. ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುವುದು ಇದು ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 27 ಲಿಖಿತ ಪರೀಕ್ಷೆಯ ನ್ಯೂನತೆಯಾಗಿದೆ. ಆಯ್ಕೆಗಳು: ಲಿಖಿತ ಉತ್ತರಗಳನ್ನು ಮೌಲ್ಯಮಾಪನ ಮಾಡುವುದು, ನಕಲು ಮಾಡುವ ಸಾಧ್ಯತೆ ಇದೆ, ದೀರ್ಘಕಾಲದವರೆಗೆ ಸಂಗ್ರಹಿಸಲು ಸಾಧ್ಯ, ಒಂದು ಅಥವಾ ಹೆಚ್ಚಿನ ಉದ್ದೇಶವನ್ನು ಮೌಲ್ಯಮಾಪನ ಮಾಡಬಹುದು. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ನಕಲು ಮಾಡುವ ಸಾಧ್ಯತೆ ಇದೆ ಎನ್ನುವುದು. ಸಂಖ್ಯೆ 28 ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ. ಆಯ್ಕೆಗಳು: ಕಿರು ಉತ್ತರ ನೀಡುವ ಪರೀಕ್ಷೆ, ಹೊಂದಿಸಿ ಬರೆಯುವ ಪರೀಕ್ಷೆ, ವಿವರಿಸಿ ಬರೆಯುವ ಪರೀಕ್ಷೆ, ಒಂದು ವಾಕ್ಯ ಶಬ್ದದಲ್ಲಿ ಉತ್ತರ ನೀಡುವ ಪರೀಕ್ಷೆ. ಸರಿಯಾದ ಉತ್ತರ ವಿವರಿಸಿ ಬರೆಯುವ ಪರೀಕ್ಷೆ. ಪ್ರಶ್ನೆ ಸಂಖ್ಯೆ 29 ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ. ಆಯ್ಕೆ: ವಯಸ್ಸಿಗೆ ಮೀರಿದ ಅವಧಾನ ಇರುತ್ತದೆ, ಸಾಧನೆಯ ಹಂಬಲವಿರುತ್ತದೆ, ಇತರ ಸಾಮಾನ್ಯ ವಿದ್ಯಾರ್ಥಿಗಳಿಗಿಂತ ಅಧಿಕ ತಿಳುವಳಿಕೆ ಇರುತ್ತದೆ, ಸ್ಮರಣ ಶಕ್ತಿ ಕಡಿಮೆ ಇರುತ್ತದೆ. ಸರಿಯಾದಂಥ ಉತ್ತರ ಸ್ಮರಣ ಶಕ್ತಿ ಕಡಿಮೆ ಇರುತ್ತದೆ. ಪ್ರಶ್ನೆ ಸಂಖ್ಯೆ 30 CCE ಇದರ ವಿಸ್ತೃತ ರೂಪ. ನಿರಂತರ ಆಯ್ಕೆಗಳು: ನಿರಂತರ ಸಮಗ್ರ ಮೌಲ್ಯಮಾಪನ, ನಿರಂತರ ವ್ಯಾಪಕ ಮೌಲ್ಯಮಾಪನ, ನಿರಂತರ ಸಾಧನೆಯ ಮೌಲ್ಯಮಾಪನ, ನಿರಂತರ ಸಂಕ್ಷಿಪ್ತ ಮೌಲ್ಯಮಾಪನ. ಸರಿಯಾದ ಉತ್ತರ ನಿರಂತರ ವ್ಯಾಪಕ ಮೌಲ್ಯಮಾಪನ ಎನ್ನುವುದು ಇಲ್ಲಿ ಸರಿಯಾದಂಥ ಉತ್ತರ. Thanks for watching. Subscribe more videos.